ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸ್ಕೂಲ್ ಯೂನಿಫಾರ್ಮ್ದು ಶರ್ಟ್ ಯಾವ ರೀತಿ ಸ್ಟಿಚ್ ಮಾಡೋಂತ ನೋಡೋಣ. ನೋಡಿ, ಹಿಂದಿನ ವಿಡಿಯೋದಲ್ಲಿ ನಾನು ಕಟಿಂಗ್ ವಿಡಿಯೋಸ್ ಹಾಕಿದ್ದೆ. ಇವಾಗ ನೋಡಿ, ಇದು ಲೇಡೀಸ್ದು ಶರ್ಟು ವಿತೌಟ್ ಶೋಲ್ಡ್ರು. ಸ್ನೇಹಿತರೆ ನೋಡಿ, ವಿತೌಟ್ ಶೋಲ್ಡ್ರ್ ಕಟ್ ಮಾಡಿದ್ದೀನಿ. ವಿತೌಟ್ ಶೋಲ್ಡ್ರ್ ಕಟ್ ಮಾಡಿದಾಗ ಯಾವ ರೀತಿ ಸ್ಟಿಚ್ ಮಾಡ್ಬೇಕು ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ, ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ ನೋಡಿ, ಇವಾಗ ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ, ಇದಕ್ಕೆ ಪಾಕೆಟ್ ಬರೋಲ್ಲ ಲೇಡೀಸ್ ಆಗಿರೋದ್ರಿಂದ ನೋಡಿ ಕಾಜಾ ಪಟ್ಟಿ ಉಕ್ಸ್ ಪಟ್ಟಿಗೋಸ್ಕರ ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನು 1.25 ಇಂಚಿನಷ್ಟು ಬಿಟ್ಕೊಂಡಿದ್ದೆ ಆಗಲ್ಲ, ಅದನ್ನು ಫೋಲ್ಡಿಂಗ್ ಮಾಡಿ ಸ್ಟಿಚ್ ಬಿಡ್ತಾಯಿದ್ದೀನಿ. ಅದರಲ್ಲಿ ಕಚ್ಚಾ ಸ್ಟಿಚ್ ಬಿಡ್ತಾಯಿದ್ದೀನಿ, ನಂತರ ರಿಮೂವ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತೇಳಿ. ಸ್ನೇಹಿತರೆ ನೋಡಿ, ಇವಾಗ ಬ್ಯಾಕಿಗೆ ಫ್ರಂಟನ್ನು ಅಟ್ಯಾಚ್ ಮಾಡೋಣ. ಇದು ಶೋಲ್ಡ್ರಿಗೆ ಡೈರೆಕ್ಟ್ ಶೋಲ್ಡ್ರ್ ಮೇಲೆ ಇಟ್ಟು ಫ್ರಂಟು ಎರಡನ್ನೂ ಅಟ್ಯಾಚ್ ಮಾಡೋಣ. ನೋಡಿ, 2 ಸ್ಟಿಚ್ ಬಿಡ್ಬೇಕು ಇದಕ್ಕೆ. ಈ ಶೋಲ್ಡ್ರ್ ಇಲ್ಲ ಅಂದರೆ ತುಂಬ ಈಸಿ ಆಗುತ್ತೆ ಫ್ರೆಂಡ್ಸ್. ನೋಡಿ, ಇದು ನಾವು ಜೆಂಟ್ಸಿಗೆಲ್ಲ ಏನಂದರೆ ಹುಡುಗರಿಗೆಲ್ಲ ಶೋಲ್ಡ್ರ್ ಹಾಕಿ ಸ್ಟಿಚ್ ಮಾಡ್ತೀವಿ, ಲೇಡೀಸ್ದು ಕೆಲವೊಬ್ರದ್ದು ಮಾಡ್ತೀವಿ ಆ ಥರನೂ. ನೋಡಿ, ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಮಾಡಿ, ಏನು ತೊಂದರೆ ಇಲ್ಲ. ಸ್ನೇಹಿತರೆ ನೋಡಿ, ಇವಾಗ ಸ್ಲೀವ್ ಅಟ್ಯಾಚ್ ಮಾಡೋಣ. ಡೈರೆಕ್ಟ್ ಸ್ಲೀವ್ ಅಟ್ಯಾಚ್ ಮಾಡೋಣ. ಸ್ನೇಹಿತರೆ ನೋಡಿ, ಈಗ ಉಲ್ಟಾ ಸೀದಾ 2 ಕಡೆಗೆ ಮಾರ್ಕ್ ಮಾಡ್ಕೊಳ್ಳೋಣ. ಉಲ್ಟಾ ಸೀದಾ ಅನ್ನೋಕ್ಕಿಂತ ಆಪೋಸಿಟ್ ಮಾರ್ಕ್ ಮಾಡ್ಕೊಂಡು 2 ಸೈಡು ಮಾರ್ಕ್ ಮಾಡ್ಕೊಂಡ್ರೆ ಅಪೋಸಿಟ್ ಬರುತ್ತೆ. ಇಲ್ಲ ಅಂದರೆ ಬ್ಯಾಕ್ ಸೈಡು ಫ್ರಂಟ್ ಸೈಡು ಕನ್ಫ್ಯೂಷನ್ ಆಗಿಬಿಡುತ್ತೆ ನಿಮಗೆ. ನೋಡಿ, ಈ ಥರ ಮಾರ್ಕ್ ಮಾಡ್ಕೊಂಡು ಸ್ಟಿಚ್ ಮಾಡೋದ್ರಿಂದ ನಿಮಗೆ ಈಸಿ ಆಗುತ್ತೆ. ನೋಡಿ, ಪಟ್ಟಿ ಮಾಡ್ತಿದ್ದೀನಿ ನಾನು 1.5 ಇಂಚು ಅಥವಾ 1.25 ಇಂಚು ಬಿಟ್ಟಿದ್ದೆ. ನೋಡಿ, ನೀವು ಎಷ್ಟು ಬಿಟ್ಟಿದ್ದೀರೋ ಅಷ್ಟನ್ನೇ ಫೋಲ್ಡ್ ಮಾಡಿ ಈ ಥರ. ಸ್ನೇಹಿತರೆ ನೋಡಿ, ಇವಾಗ ನಾವು ಶರ್ಟ್ ಕಟ್ ಮಾಡಬೇಕಾದ್ರೆ ಫ್ರಂಟ್ ಪಾರ್ಟಲ್ಲಿ ನಾವು ಆರ್ಮೋಲ್ ಶೇಪನ್ನು ಕಡಿಮೆ ಕಟ್ ಮಾಡ್ಕೊಂಡಿರ್ತೀವಿ. ಇವಾಗ ನೋಡ್ಕೊಳ್ಳೋಣ, ಸ್ಲೀವ್ ಎಷ್ಟಿದೆಯೋ ಸ್ಲೀವ್ ಪ್ರಕಾರ ನಾವು ಆರ್ಮೋಲನ್ನು ಕಟ್ ಮಾಡ್ತೀವಿ ಶರ್ಟಲ್ಲಿ. ನೋಡಿ, ತುಂಬ ಜನ ಕ್ವಶನ್ ಕೇಳ್ತಾಯಿದ್ರು, ನಾನು ಹಳೆ ವೀಡಿಯೋಸ್ಗಳಲ್ಲಿ ನೋಡಿದರು, ಆರ್ಮೋಲ್ ಶೇಪನ್ನು ಕಮ್ಮಿ ತೆಗೆದ್ರಿ ಅಂತೇಳಿ. ನೋಡಿ, ಇದರ ಕಮ್ಮಿ ತಗೊಂಡಿದ್ದೀನಿ. ನೋಡಿ, ಸುಮಾರು ಇನ್ನೂ 2 ಇಂಚಿನಷ್ಟು ಕಮ್ಮಿ ತಗೊಂಡಿದ್ದೀನಿ ನಾನು. ಏನಕ್ಕಂದರೆ ನೋಡಿ, ಈಗ ನಾವು ಹೆಂಗಾದರೂ ಕಡಿಮೆನೇ ತಗೊಂಡಿರ್ತೀವಿ, ಒಂದು ಅರ್ಧ ಇಂಚು 1 ಇಂಚು, ಸ್ವಲ್ಪ 1 ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ ಏನು ತೊಂದರೆ ಆಗೋಲ್ಲ. ಏನಕ್ಕಂದರೆ ನೋಡಿ, ಈಗ ಶರ್ಟಲ್ಲಿ ಆರ್ಮೋಲ್ ಜಾಸ್ತಿ ಆದರೆ ಸ್ಲೀವ್ ಕೆಟ್ಟೋಗುತ್ತೆ, ಕಡಿಮೆ ಆದರೆ ಹೆಚ್ಚಿಗೆ ಮಾಡ್ಕೋಬೋದು. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಬಿಟ್ಕೊಳ್ರಿ ಫ್ರಂಟ್ ಶೇಪಲ್ಲಿ. ಫ್ರಂಟು ಬ್ಯಾಕು ಎರಡೂ ಕೂಡ ಆರ್ಮೋಲ್ ಶೇಪನ್ನು ಕಡಿಮೆ ತೆಗೆದಿರ್ತೀವಿ ನಾವು ಶರ್ಟ್ ಕಟ್ ಮಾಡ್ಬೇಕಾದ್ರೆ. ನೋಡಿ, ನಾವು ಈ ಥರ ಅಟ್ಯಾಚ್ ಮಾಡ್ಬೇಕಾದ್ರೆ ಅದನ್ನು ಕಟ್ ಮಾಡ್ಕೋಬೋದು ಎಕ್ಸ್ಟ್ರಾ ಇರೋದನ್ನು. ನೋಡಿ, ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ಲೀವ್ಗೆ ಎಷ್ಟು ಬೇಕು ಅಂತೇಳಿ. ಅಷ್ಟಕ್ಕೆ ನೋಡಿ, ಅದೇ ಥರನೇ ನಾವು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ರಿ, ನಂತರ ಕಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇದು ಫ್ರಂಟ್ ಪಾರ್ಟಲ್ಲಿ. ಹಾಗೆ ಬ್ಯಾಕ್ ಪಾರ್ಟಲ್ಲಿ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಬ್ಯಾಕ್ ಶೇಪು ಸ್ವಲ್ಪ ವೈಡಾಗಿ ಬರೋಕು. ಸ್ನೇಹಿತರೆ ನೋಡಿ, ಈ ಥರ ಅಳತೆ ಹಿಡ್ಕೊಳ್ಳೋದ್ರಿಂದ ಪರ್ಫೆಕ್ಟಾಗಿ ಬರುತ್ತೆ. ನಾವು ಫಸ್ಟಿಗೆ ಎಲ್ಲ ಪಕ್ಕಾ ಮೆಜರ್ಮೆಂಟ್ ಥರ ರೀತಿ ಕಟ್ ಮಾಡೋಕ್ಕೆ ಹೋದರೆ ಎಡವಟ್ ಆಗುತ್ತೆ. ನೋಡಿ, ಇದು ಈ ಥರ ಮಾಡಬೇಡಿ, ಈ ಥರನೇ ಮಾಡಿ, ಅನುಕೂಲ ಆಗುತ್ತೆ ನೋಡಿ ನಿಮಗೆ. ಸ್ನೇಹಿತರೆ ನೋಡಿ, ಇವಾಗ ಬ್ಯಾಕ್ ಸೈಡಿಂದ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸ್ಲೀವಲ್ಲಿ ಕೂಡ ಬ್ಯಾಕ್ ಶೇಪನ್ನೇ ತಗೋಬೇಕು. ಸ್ನೇಹಿತರೆ ನೋಡಿ, ಸ್ಲೀವು ಕರೆಕ್ಟಾಗೇ ಬರುತ್ತೆ ಈ ಥರ ಮಾಡೋದ್ರಿಂದ. ನಿಮಗೆ ಕೆಲವೊಬ್ರು ವಿಡಿಯೋದಲ್ಲೇ ಹೇಳ್ಬಿಡ್ತಾರೆ, ಚೆಸ್ಟನ್ನೇ 4ನೇ ಭಾಗ ತೊಗೋಬೇಕು ಆರ್ಮೋಲ್ ಶೇಪನ್ನು. ಆ ರೀತಿ ಎಲ್ಲ ತಗೊಂಡ್ರೆ ಪರ್ಫೆಕ್ಟಾಗಿ ಬರೋಲ್ಲ ಫ್ರೆಂಡ್ಸ್. ನೋಡಿ, ಈಗ ಕೆಲವೊಬ್ಬರು ಸ್ಲೀವ್ನ ಲೂಸಾಗಿ ಹೊಲ್ಸ್ಕೊತಾರೆ, ಕೆಲವೊಬ್ಬರು ಫಿಟ್ಟಾಗಿ ಹೊಲ್ಸ್ಕೊತಾರೆ. ಫಿಟ್ಟಾಗಿ ಹೊಲ್ಸ್ಕೊಂಡಾಗ ಪ್ರಾಬ್ಲಮ್ ಇಲ್ಲ, ನಮ್ಮದು ಚೆಸ್ಟ್ ಪ್ರಕಾರನೇ ಬರುತ್ತೆ. ಆದರೆ ಕೆಲವೊಬ್ಬರು ಲೂಸ್ ಹೊಲ್ಸ್ಕೊತಾರೆ. ಹಾಗಾಗಿ ನಾವು ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ ನಾವು ಯಾವ ಕಾರಣಕ್ಕೂ ಆರ್ಮೋಲ್ ಶೇಪನ್ನು ಕಟ್ ಮಾಡಲಿಕ್ಕೆ ಬರೋದಿಲ್ಲ. ನೋಡಿ, ನಾವು ಬ್ಲೌಸಲ್ಲೆಲ್ಲ ಕಟ್ ಮಾಡ್ತೀವಿ, ಇದರಲ್ಲೆಲ್ಲ ಆ ಥರ ಕಟ್ ಮಾಡೋಕ್ಕೆ ಬರೋದಿಲ್ಲ. ಅವು ಫುಲ್ ಫಿಟ್ಟಿಂಗ್ ಶರ್ಟ್ ಇದ್ದರೆ ಮಾತ್ರ ಫಿಟ್ಟಿಂಗ್ ಶರ್ಟ್ ಇದ್ದರೆ ಮಾತ್ರ ಆ ಥರ ಕಟ್ ಮಾಡ್ಬೋದು, ಕರೆಕ್ಟಾಗಿ ಬರುತ್ತೆ. ಸ್ನೇಹಿತರೆ ನೋಡಿ, ಇದು ತೋಳು ಕೂಡ ಅದೇ ಥರನೇ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ನೋಡಿ, 2 ಸ್ಟಿಚ್ ಬಿಡ್ತಾಯಿದ್ದೀನಿ ಇದಕ್ಕೆ. ಬೇಕಾದರೆ ಮೇಲ್ಗಡೆನೇ ಸ್ಟಿಚ್ ಬಿಡ್ಬೋದು ನೀವು. ನೋಡಿ, ನಾನು ಹೊಲಿಗೆ ಮೇಲ್ಗಡೆ ಸ್ಟಿಚ್ ಏನು ಬಿಡ್ತಾಯಿಲ್ಲ ಇದಕ್ಕೆ. ನೋಡಿ ಫ್ರೆಂಡ್ಸ್, ಇವಾಗ ಸೈಡನ್ನು ಸೇರಿಸೋಣ. ಸ್ಲೀವು ಹಾಗೂ ಬ್ಯಾಕು ಫ್ರಂಟು ಎರಡನ್ನೂ ಅಟ್ಯಾಚ್ ಮಾಡೋಣ ಇವಾಗ. ಸ್ನೇಹಿತರೆ ನೋಡಿ, ಎನಿ ಡೌಟ್ಸ್ ಇದ್ದರೂ ಕೇಳ್ಬೋದು ನೀವು.
ಖಂಡಿತ ನಿಮಗೋಸ್ಕರ ನಾನು ವಿಡಿಯೋ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಸೈಡು ಅಷ್ಟೇ, ಈ ಸೈಡ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ನಮ್ಮದು ಇನ್ನೊಂದು ಚಾನಲ್ ಮಾಡಿದ್ದೀನಿ ಲೇಡೀಸ್ಗೋಸ್ಕರ ಮಾತ್ರ, ಲೇಡೀಸ್ ಬ್ಲೌಸ್ ಕಟ್ಟಿಂಗ್ ಓನ್ಲಿ ಅದರಲ್ಲಿರುತ್ತೆ. ನೋಡಿ, ರಾಟೇಶ್ ಶಿವಾನಂದ್ ಅಂತೇಳಿದೆ, ಬೇಕಾದ್ರೆ ಈ ವಿಡಿಯೋ ಕೆಳಗಡೆ ಆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ ನನ್ನ ಚಾನಲ್ದು, ವಿಸಿಟ್ ಮಾಡಿ. ಹಾಗೆ ಆ ವಿಡಿಯೋ ನೋಡಿ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಕೂಡ. ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ ನೋಡಿ, ಇವಾಗ ಎರಡು ಕಡೆ ಅಟ್ಯಾಚ್ ಮಾಡಾಯಿತು. ಇವಾಗ ಬಾಟಮ್ ಪಟ್ಟಿ ಮಾಡೋಣ. ನೋಡಿ, ನೀವು ಎಷ್ಟು ಮಾರ್ಕ್ ಮಾಡ್ಕೊಂಡಿರ್ತೀರೋ ಅಷ್ಟಕ್ಕೆ ಫೋಲ್ಡ್ ಮಾಡಿ. ನಾನಿಲ್ಲಿ 1 ಇಂಚಿನಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಅದು 1 ಇಂಚ್ ಮಾತ್ರ ಫೋಲ್ಡ್ ಮಾಡ್ತಿದ್ದೀನಿ. ಸ್ನೇಹಿತರೆ ನೋಡಿ, ಇದ್ರದ್ದು ಕಟಿಂಗ್ ವಿಡಿಯೋ ಇದೆ ನನ್ನ ಚಾನಲಲ್ಲಿ, ನೋಡಿ ಇಂಟ್ರೆಸ್ಟ್ ಇದ್ದವರು. ಎಲ್ಲ ಥರದ್ದು ವಿಡಿಯೋಸು ಇದೆ, 1ರಿಂದ ಹಿಡಿದು 7th ಸ್ಕೂಲ್ ಯೂನಿಫಾರ್ಮ್ದು, ಹಾಫ್ ಪ್ಯಾಂಟು, ಹಾಗೆ ಶರ್ಟ್ದು ಕಟ್ಟಿಂಗು, ಸ್ಟಿಚಿಂಗು, ಹಾಗೆ ಸ್ಕರ್ಟ್ ಕಟ್ಟಿಂಗ್ ಇದೆ, ಸ್ಕರ್ಟ್ ಸ್ಟಿಚಿಂಗ್ ಇದೆ. ನೋಡಿ, ಅನುಕೂಲ ಆಗಿದ್ದವ್ರು ನೋಡ್ಬೋದು. ಸ್ನೇಹಿತರೆ ನೋಡಿ, ಇವಾಗ ಬಾಟಮ್ ಪಟ್ಟಿ ಮಾಡಾಯಿತು. ಇವಾಗ ಕರೆಕ್ಟಾಗಿ ಬರುತ್ತಿಲ್ಲ ಅಂತ ನೋಡ್ಕೊಳ್ರಿ. ನೋಡಿ ಫ್ರೆಂಡ್ಸ್, ಎಲ್ಲ ಸರಿ ನೀಟಾಗಿ ಬಂದಿದೆ. ಸ್ನೇಹಿತರೆ, ಇವಾಗ ಇದಕ್ಕೆ ಕಾಲರ್ ಅಟ್ಯಾಚ್ ಮಾಡೋಣ. ನೋಡಿ, ನಾ ಕಾಲರ್ ಶೇಪನ್ನು ಕೂಡ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿಲ್ಲ. ನಾವು ಕಾಲರ್ ನೋಡೇ, ಕಾಲರ್ ಮೆಜರ್ಮೆಂಟ್ ಪ್ರಕಾರನೇ ಮಾಡ್ಕೋಬೇಕು. ಸ್ನೇಹಿತರೆ ನೋಡಿ, ನಾನು ಕಟ್ ಮಾಡ್ಕೊಂಡಿದ್ದೀನಿ, ಪೇಪರ್ ಕ್ಯಾನ್ವಾಸಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಕಾಲರ್ನ. ಇದು ಟೋಟಲ್ ರೌಂಡ್ ಬಂದು 13 ಇಂಚಿದೆ. 13 ಅಂದರೆ 6.5 ಬರುತ್ತೆ ಒಂದು ಸೈಡು. ನೋಡಿ, ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಕಾಲರ್ ಕಟ್ಟಿಂಗ್ದು ವಿಡಿಯೋ ಬೇಕಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡ್ತೀನಿ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದು ಕೂಡ. ನೋಡಿ, ಅದ್ರ ಮೇಲ್ಗಡೆ ಇಟ್ಕೊಂಡು ಒಂದು ಸ್ಟಿಚ್ ಬಿಟ್ಕೊತಾ ಇದ್ದೀನಿ ನಾನು. ಇಲ್ಲ ಅಂದರೆ ನೀವು ಐರನ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ನೋಡಿ, ಐರನ್ ಮಾಡ್ಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಇದು ಪೇಪರ್ ಕ್ಯಾನ್ವಾಸ್ ಆಗಿರೋದ್ರಿಂದ, ಆಮೇಲೆ ಅದು ಶರ್ಟ್ ಬಟ್ಟೆನೂ ಕಾಟನ್ ಆಗಿರೋದ್ರಿಂದ ನಾವು ಹೊಲಿಲಿಕ್ಕೆ ಚೆನ್ನಾಗುತ್ತೆ. ಹಾಗಾಗಿ ನಾನು ಐರನ್ ಮಾಡ್ಕೊಂಡಿಲ್ಲ, ಡೈರೆಕ್ಟ್ ಹಾಗೆ ಅಟ್ಯಾಚ್ ಮಾಡ್ತಿದ್ದೀನಿ. ನೋಡಿ, ಕೆಳಗಡೆ ಫೋಲ್ಡಿಂಗ್ ಮಾಡಿ ಒಂದು ಸ್ಟಿಚ್ ಬಿಟ್ಕೋಬೇಕು ಫ್ರೆಂಡ್ಸ್. ನೋಡಿ, ಕೆಳಗಡೆ ಬಾಟಮಲ್ಲಿ ನೋಡಿ ಇಷ್ಟೇ. ಇದು 1 ಪೀಸ್ ಕಾಲರ್ ಅಂತೇಳಿ. 2 ಪೀಸ್ ಕಾಲರು ಅದು ಬೇರೆ, ನಾವು ಶರ್ಟಿಗೆಲ್ಲ 2 ಪೀಸ್ ಕಾಲರ್ ಮಾಡ್ತೀವಿ. ಈ ಸ್ಕೂಲ್ ಯೂನಿಫಾರ್ಮಿಗೆಲ್ಲ 1 ಪೀಸ್ ಕಾಲರ್ ಮಾಡಿ, 1 ಪೀಸ್ ಕಾಲರ್ದು ಇದು. ನೋಡಿ, ಎಡ್ಜಿಗೆ 1/4 ಇಂಚು ಮಾರ್ಜಿನ್ ಬಿಟ್ಟು ನಾವು ಸ್ಟಿಚ್ ಮಾಡಬೇಕು. ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಮಾಡ್ಕೊಳ್ರಿ. ಇದು ಏನು ತೊಂದರೆ ಆಗೋಲ್ಲ, ಫೋಲ್ಡಿಂಗ್ ಮಾಡಿದರೆ ಫೋಲ್ಡ್ ಆಗುತ್ತೆ. ನಾವು ಹೆವಿ ಕ್ಯಾನ್ವಾಸ್ ಹಾಕ್ತೀವಲ್ಲ ಶರ್ಟಿಗೆಲ್ಲ, ಆ ಕ್ಯಾನ್ವಾಸ್ ಈ ಥರ ಬಿಡ್ಲಿಕ್ಕೆ ಬರೋದಿಲ್ಲ, ಇಲ್ಲ ಫಿನಿಶಿಂಗ್ ಬರೋಲ್ಲ ನೀಟಾಗಿ. ಸ್ನೇಹಿತರೆ, ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡಿಬಿಡೋಣ. ಸ್ನೇಹಿತರೆ ನೋಡಿ, ಇವಾಗ ಫೋಲ್ಡ್ ಮಾಡೋಣ. ನೋಡಿ, ಮೂಲಿ ಸೇಪ್ ಎಲ್ಲ ನೀಟಾಗಿ ತಗೊಂಬಿಡಿ. ನೋಡಿ, ಸ್ಕ್ರೂ ಡ್ರೈವರ್ ಅಥವಾ ಏನಾದ್ರು ಇದ್ದರೆ ಈ ಥರ ತಗೊಂಬಿಡಿ ಮೂಲಿನ. ತಕ್ಕ ನಂತರ ನೋಡಿ ಫ್ರೆಂಡ್, ಎಂಡಿಗೆ ಒಂದು ಸ್ಟಿಚ್ ಬಿಡೋಣ, ಮೇಲ್ಗಡೆ ಪಾರ್ಟಿಗೆ. ನೋಡಿ, ಇಲ್ಲಿ ಸ್ಟಿಚ್ ಬಿಡೋಣ ಒಂದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ ಫ್ರೆಂಡ್ಸ್, ಇಷ್ಟು ನೀಟಾಗಿ ಕಾಲರ್ ಬಂತು. ಸ್ನೇಹಿತರೆ ನೋಡಿ, ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ ನಮಗೆ ಗೊತ್ತಿದ್ದಷ್ಟು. ಸ್ನೇಹಿತರೆ ನೋಡಿ, ಇವಾಗ ಸೆಂಟ್ರಿಗೆ ಒಂದು ನ್ಯಾಚ್ ಹಾಕೊಂಡಿದ್ದೀನಿ. ಇವಾಗ ಶರ್ಟ್ ತಗೋಣ. ನೋಡಿ, ಶರ್ಟನ್ನು ಈ ಥರ ಪಟ್ಟಿ ಇದೆಯಲ್ಲ, ಲೆವೆಲ್ ಆಗಿದೆ ಅಂತ ನೋಡ್ಕೊಳ್ಳಿ. ಬಾಟಮಿಂದ ನೋಡಿಕೊಂಡು ನೋಡಿ, ಈ ಥರ ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಂಡು ನೋಡಿ ಎಷ್ಟು ಕಟ್ ಮಾಡ್ಬೇಕಂತೇಳಿ. ಸ್ವಲ್ಪ ಇನ್ನು ಕಡಿಮೆನೇ ಇದೆ, ಇದು ಕಟ್ ಮಾಡ್ಕೊಂಡು ಇನ್ನೊಂದು ಸರಿ ಮೆಜರ್ಮೆಂಟ್ ತಗೊತೀನಿ. ನೋಡಿ, ಸೆಂಟ್ರ್ ಪಾಯಿಂಟಿಂದ ಎಂಡ್ ಪಾಯಿಂಟ್ವರೆಗೂ ಫೋಲ್ಡ್ ಮಾಡ್ಕೊಂಡಿರ್ತೀವಲ್ಲ, ಡಬಲ್ ಫೋಲ್ಡು,
ನೋಡಿ ಇನ್ನೂ ಒಂದು ಸ್ವಲ್ಪ ಕಟ್ ಮಾಡಬೇಕು. ನೋಡಿ ಎರಡನ್ನೂ ಒಂದೇ ಸಮ ಕಟ್ ಮಾಡ್ಕೋಬೇಕು. ಬ್ಯಾಕು ಫ್ರಂಟನ್ನು ಸಮನಾಗಿ ಕಟ್ ಮಾಡ್ಕೊಂಡಾಗ ಬ್ಯಾಕು ಫ್ರಂಟು ಸಮನಾಗೆ ಬರುತ್ತೆ ಫ್ರೆಂಡ್ಸ್. ನೋಡಿ ಸ್ನೇಹಿತರೆ ಕರೆಕ್ಟಾಗಿದೆ. ಇವಾಗ ಅಟ್ಯಾಚ್ ಮಾಡೋಣ. ನೋಡಿ ಎಕ್ಸ್ಟ್ರಾ ಕಾಲರಲ್ಲಿ ಎಕ್ಸ್ಟ್ರಾ ಏನು ಬಿಟ್ಟಿರ್ತೀವಲ್ಲ ಅದಕ್ಕೆ ಮಾತ್ರ ಸ್ಟಿಚ್ ಬಿಡಬೇಕು. ಸ್ನೇಹಿತರೆ ಯೂನಿಫಾರ್ಮ್ ತಕ್ಕಂಗೆ ಯಾವ್ದಾದ್ರು ವೀಡಿಯೋಸ್ ಬೇಕಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದೇ ವಿಡಿಯೋ ಮಾಡ್ತೀನಿ. ಈಗ ನಮಗೆ ಗೊತ್ತಿರೋ ವೀಡಿಯೋಸ್ ನಾವು ಮಾಡ್ತೀವಿ. ಕೆಲವೊಬ್ರು ಹೇಳಿದರೆ ನಾವು ಅದಕ್ಕಾಗಿ ಒಂದು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸ್ಕೂಲ್ ಯೂನಿಫಾರ್ಮ್ದು ಅಥವಾ ಪ್ಯಾಂಟು ಶರ್ಟು ಬ್ಲೌಸು ಆದ್ರೆ ಅಷ್ಟೇ. ಇನ್ನೊಂದು ಚಾನಲಲ್ಲಿದೆ, ಅದರಲ್ಲಿ ಬ್ಲೌಸ್ ಕಟ್ಟಿಂಗ್ ಎಲ್ಲ ಹಾಕ್ತೀನಿ. ಅದರಲ್ಲಿ ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗು ಮಾತ್ರ ಹಾಕ್ತೀನಿ ಫ್ರೆಂಡ್ಸು. ನೋಡಿ ಬಾಟಮ್ ಸೈಡು ಕೂಳಿ ಸ್ಟಿಚ್ ಮಾಡಿರ್ತೀವಲ್ಲ ಅದನ್ನ ಒಳಗಡೆ ಹಾಕಿ ಈ ಥರ ಸ್ಟಿಚ್ ಬಿಟ್ಟರೆ ಕಂಪ್ಲೀಟ್ ಆಗುತ್ತೆ. ನೋಡಿ ಅದು ನೋಡಿ ಫ್ರೆಂಡ್ಸ್, ಸೆಂಟ್ರಿಗೆ ಕಾಲರ್ ಸೆಂಟ್ರಿಗೆ ಒಂದು ಸ್ಟಿಚ್ ಬಿಟ್ಕೊತ ಇದ್ದೀನಿ. ನೋಡಿ ಇದನ್ನು 2 ಪೀಸ್ ಕಾಲರ್ ಬೇಕಾದರೂ ಮಾಡ್ಬೋದು. ಅದು ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತ ಒಂದಿನ ಆ ವಿಡಿಯೋ ಮಾಡ್ತೀನಿ. ಶರ್ಟಿಗೆಲ್ಲ ನಾವು 2 ಪೀಸ್ ಕಾಲರ್ ಮಾಡ್ತೀವಿ. ಸ್ನೇಹಿತರೆ ನೋಡಿ ಈ ಥರ ರೆಡಿ ಆಯಿತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.